ನೌಕರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಸರ್ಕಾರಿ ಅನುದಾನ ರಹಿತ ಶಾಲಾ ಕಾಲೇಜುಗಳ ಬೋಧಕೇತರರ ನೌಕರರ ಸಂಘಟನೆ ವತಿಯಿಂದ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಕ್ಟೋಬರ್ 5ರಿಂದ ಚಾಲುವಾಗಿ ಆಸ್ಟ್ರೇಲಿಯಾದಲ್ಲಿ ಇದೇ ತಿಂಗಳ 31ರವರೆಗೂ ಕೂಡ ನೆರವೇರಿಸಲಾಗುತ್ತದೆ. ನಾವು ನಮ್ಮ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ 100 ಉತ್ತಮ ಶಿಕ್ಷಕ ಅಥವಾ ಶಿಕ್ಷಕಿ ರತ್ನ ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಇದೇ ತಿಂಗಳ 26 ಅಂದರೆ ಭಾನುವಾರ ಅಕ್ಟೋಬರ್ 26, 2025ರಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆ ಸ್ಥಳವನ್ನು ರವಿವಾರ ಅಂದರೆ ಸರ್ಕಾರಿ ಕಲಾ ಕಾಲೇಜು KR ಸರ್ಕಲ್ ಹತ್ತಿರ ವಿಶ್ವೇಶ್ವರಯ್ಯ ಮೆಟ್ರೋ ಎದುರುಗಡೆ ಬೆಂಗಳೂರು. ಇಲ್ಲಿ ನಾವು ಸನ್ಮಾನ್ಯ ಪರಮ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜಯಬಸವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಂತೋಷ್ ಹೆಗಡೆಯವರ ಘನ ಉಪಸ್ಥಿತಿಯಲ್ಲಿ NS ಬೋಸರಾಜು ಮಾನ್ಯ ಸಚಿವರು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ನೇತೃತ್ವದಲ್ಲಿ ಅಧ್ಯಕ್ಷತೆಯನ್ನು ಡಾಕ್ಟರ್ ದಿನೇಶ್ ಗುಂಡೂರಾವ್ ಅವರು, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪುಟ್ಟಣ್ಣ, ಅದೇ ರೀತಿಯಾಗಿ ಶಶಿಲ್ ಜಿ ನಮೋಶಿ ಅವರು, ಅದೇ ರೀತಿಯಾಗಿ SV ಸಂಕನೂರ್ ಅವರು ವಿಧಾನ ಪರಿಷತ್ ಸದಸ್ಯರುಗಳು ಇವರ ಮುಖ್ಯ ಆತಿಥ್ಯದಲ್ಲಿ ನಮ್ಮ ಅತಿಥಿಗಳಾಗಿ ಸನ್ನಿವೇಶ್ ಬಬಲೇಶ್ವರ್ ಅವರು, ಅದೇ ರೀತಿ ಈ ಸಂಘಟನಾ ಪೋಷಕರಾಗಿ ಶ್ರೀಯುತ ಸಂಗನಗೌಡ ಪಾಟೀಲ್ ಕಲ್ಲೂರವರು, ಅದೇ ರೀತಿಯಾಗಿ ನಾವು ಈ ಒಂದು ಇದರಲ್ಲಿ ರಾಜ್ಯಾಧ್ಯಕ್ಷರಾಗಿ ಶ್ರೀಶೈಲ್ S ಗಡದಿಂದಿ ಅವರು, ನಂತರದಲ್ಲಿ ಡಾಕ್ಟರ್ ಬಸವರಾಜ್ ಅಂಗಡಿ ಅವರು ಕಾರ್ಯಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪಾಟೀಲ್ ಅವರು, ಕೊಟ್ಟೂರು ಪಾಟೀಲ್ ಅವರು, ಅದೇ ರೀತಿ ರಂಜನ್ ಅವರು, ಅದೇ ಎಲ್ಲ ನೇತೃತ್ವದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅಕ್ಟೋಬರ್ 26, 2025ರಂದು ಈ ಒಂದು ಕಾಲೇಜಿನಲ್ಲಿ ಸರ್ಕಾರಿ ಕಲಾ ಕಾಲೇಜು KR ಸರ್ಕಲ್ನಲ್ಲಿ ನೆರವೇರಿಸಲು ತಾವೆಲ್ಲರೂ ಈ ಪತ್ರಿಕಾ ಪ್ರಕಟಣೆ ಮಾಧ್ಯಮ ಮಿತ್ರರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಈ ಸಂಘಟನೆಗೆ ಬಲ, ಶಕ್ತಿ, ಇದೇ ರೀತಿ ನಾವು ಪ್ರತಿಭೆಗಳನ್ನು ಆಯ್ಕೆ ಮಾಡ್ತಕ್ಕಂಥ ಶಕ್ತಿಯನ್ನು ನಿಮ್ಮ ಒಂದು ಸಹಕಾರ ಮಾಧ್ಯಮ ಸಲಹೆಗಳಿಂದ ನಾವು ಕೂಡ ಈ ಸಂಘವನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡುತ್ತೀರಿ ಎಂದು ನಮ್ಮ ಪೋಷಕರಾಗಿ ಈ ದಿವಸ ಶ್ರೀಯುತ ಸಂಗನಗೌಡ ಪಾಟೀಲ್ ಅವರು, ಅದೇ ರೀತಿ ಶ್ರೀಶೈಲ್ ಗಡದಿಂದಿ ಅವರು ರಾಜ್ಯಾಧ್ಯಕ್ಷರು, ನಂತರ R ರಂಜನ್ ಅವರು ಕೂಡ ಕಾರ್ಯಾಧ್ಯಕ್ಷರು ರಾಜ್ಯ ಮಟ್ಟದ, ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಪಾಟೀಲ್ ಅವರು, ನಾನು ಡಾಕ್ಟರ್ ಬಸವರಾಜ್ ಅಂಗಡಿ ಅಂತೇಳಿ ತಮ್ಮೆಲ್ಲರನ್ನ ಮಗದೊಮ್ಮೆ ಈ ಸರ್ವ ಜನಾಂಗದ ಶಾಂತಿಯ ತೋಟದಂತಿರುವ ಈ ಸಂಘಟನೆಗೆ ಕುವೆಂಪು ಅವರ ಹಿತನುಡಿಯಂತೆ ನಾವೊಂದು ಆಯೋಜಿಸಿದ್ದೇವೆ. ಎಲ್ಲರೂ ಕೂಡ ನಮ್ಮ ಒಂದು ಮನವಿಯನ್ನ ಹೋಗೊಟ್ಟು ಆಗಮಿಸಿದ್ದಕ್ಕಾಗಿ ಈ ಬಿಡುವಿಲ್ಲದ ಸಂದರ್ಭದಲ್ಲಿಯೂ ಕೂಡ ತಾವು ಈ ಪ್ರಕಟಣೆಯನ್ನು ಮಾಡುತ್ತೀರಿ ಅಂತ ಭಾವಿಸಿ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಎರಡು ಮಾತುಗಳನ್ನ ಮುಗಿಸುತ್ತೇನೆ. ಇದೀಗ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಶೈಲ್ ಗಡದಿಂದಿ ಅವರು ಸಂಘಟನೆಯ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ. ಎಲ್ರಿಗೂ ಬೆಳಗಿನ ಶುಭೋದಯ. ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರಿಗೆ ಕರೆದಿರುವಂಥ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸಿ, ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘ ಒಂದು ವಿಶಿಷ್ಟ ರೀತಿಯ ಸಂಘಟನೆ. KGಯಿಂದ
PG ಪ್ರಾಥಮಿಕದಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗಿನ ಎಲ್ಲ ಬೋಧಕೇತರು ಸದಸ್ಯರಾಗಿ ಒಂದು ಅವಿಭಕ್ತ ಕುಟುಂಬದ ರೀತಿಯಲ್ಲಿ ಸಂಘಟನೆಯನ್ನು ನಾವು ಇತ್ತೀಚೆಗೆ 2019ರಲ್ಲಿ ಹಾಕೊಂಡಿವಿ. ಈಗಾಗಲೇ ಸಾಕಷ್ಟು ಸಂಘಟನೆಗಳು ವಿಭಾಗವಾರು ಇದ್ದಾವೆ. ಪ್ರಾಥಮಿಕ, ಪ್ರೌಢ, ಪದವಿ, ತರಬೇತಿ ಬೇರೆ ಬೇರೆ ಸಂಘಟನೆಗಳಿರುವುದರಿಂದ ಒಗ್ಗಟ್ಟಿನ ಕೊರತೆಯ ಒಂದು ಮನಗಂಡು ನಾವು ಒಂದು ಅವಿಭಕ್ತ ಕುಟುಂಬದ ರೀತಿಯಲ್ಲಿ ಈ ಸಂಘಟನೆಯನ್ನು ಹುಟ್ಟು ಹಾಕಿದ್ದೀವಿ. ಅದರ ಜೊತೆಗೆ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮ ಪ್ರಮುಖ ಧ್ಯೇಯೋದ್ದೇಶಗಳು ಏನು ಅಂತಂದ್ರೆ, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣ ಇಲಾಖೆ ನಮ್ಗೆ ಗೊತ್ತಿರುವ ಹಾಗೆ ಉಳಿದೆಲ್ಲ ಪವಿತ್ರವಾದಂಥ ಒಂದು ಇಲಾಖೆ ಅದು. ಆ ಇಲಾಖೆ ಸುಧಾರಿಸಿದರೆ ಮಾತ್ರ ಇನ್ನುಳಿದ ಎಲ್ಲ ಇಲಾಖೆಗಳನ್ನು ನಾವು ಸುಧಾರಿಸ್ಬೋದು. ಆಮೇಲೆ ಅಲ್ಲಿ ಗುಣಮಟ್ಟತೆಯನ್ನು ತರ್ಬೋದು, ರಾಜ್ಯ ದೇಶವನ್ನು ಕೂಡ ಸುಧಾರಿಸಬಹುದು. ಅದನ್ನು ಒಂದು ಮುಖ್ಯವಾಗಿ ಉದ್ದೇಶ ಇಟ್ಕೊಂಡು ನಮ್ಮ ಶಿಕ್ಷಣ ಇಲಾಖೆಯನ್ನು ಕಾಡ್ತಕ್ಕಂಥ 2 ಪ್ರಮುಖ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಪ್ರಾರಂಭ ಮಾಡ್ತೀವಿ. ಒಂದು, ಸಮಸ್ಯಾ ರಹಿತ ಶಿಕ್ಷಣ ಇಲಾಖೆ. 2, ಭ್ರಷ್ಟಾಚಾರ ರಹಿತ ಶಿಕ್ಷಣ ಇಲಾಖೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಸಮಸ್ಯೆಗಳು ಇವತ್ತು ನಮ್ಮನ್ನ ಬಹಳಷ್ಟು ಶಿಕ್ಷಕರನ್ನ ಸರಿಯಾಗಿ ಪಾಠ ಮಾಡಲಿಕ್ಕೆ, ನೆಮ್ಮದಿ ಇಟ್ಕೊಂಡು ಪಾಠ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತು ಹೊಸ ಸಮಸ್ಯೆಗಳು ಹುಟ್ಟಾಗ್ತಾ ಇದ್ದಾವೆ. ಕಲಿಸೋದನ್ನ ಬೇರೆ ಬೇರೆ ಸರ್ಕಾರ ಆಗಲಿ, ಇಲಾಖೆಯವರು ಬೇರೆ ಬೇರೆ ಕೆಲಸ ಹಚ್ಚೋದ್ರ ಮೂಲಕ ನಮಗೆ ಸಮಸ್ಯೆ ಬಹಳಷ್ಟು ಪಾಠಕ್ಕೂ ಕೂಡ ತೊಂದರೆ ಆಗೋ ರೀತಿಯಲ್ಲೇ ಇದ್ದಾವೆ. ಅಂತಹ ಸಮಸ್ಯೆಗಳೇ ಇರಬಾರ್ದು ನಮ್ಮಲ್ಲಿ. ಅಥವಾ ನಮ್ಮ ಸೌಲಭ್ಯಗಳಿರ್ಬೋದು, ಅಥವಾ ನಮ್ಮ ನ್ಯಾಯಗಳ ಬೇಡಿಕೆಗಳಿರ್ಬೋದು, ಅವುಗಳನ್ನು ಒಂದು ಕಡೆ ಇಟ್ಕೊಂಡು ಸರ್ಕಾರ ಇದ್ದ ಸೌಲಭ್ಯಗಳನ್ನು ಕೊಡೋದಲ್ಲೇ ಬಂದ್ ಮಾಡಿಸುವಂಥ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಿದೆ, ನಿಲ್ಲಿಸುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತಿದೆ. ಅವುಗಳನ್ನು ಉಳಿಸ್ಕೋಬೇಕು. ಹೊಸ ಸಮಸ್ಯೆಗಳು ಬರದೇ ಇರುವಾಗ ನೋಡ್ಕೋಬೇಕು. ಬಂದ್ರೆ ಅವುಗಳನ್ನು ರಾಜ್ಯ ಮಟ್ಟದಲ್ಲಿ ನಾವು ಹೇಗೆ ಎಲ್ಲರನ್ನ ರಾಜ್ಯದ 31 ಜಿಲ್ಲೆಯವರು ನಮ್ಮ ಪದಾಧಿಕಾರಿಗಳಿದ್ದಾರೆ ಉದ್ದೇಶಿಸಿಕೊಂಡು ಪ್ರಾರಂಭ ಮಾಡಿದ್ದೀವಿ. ಸೊ ಇನ್ನೊಂದು ತಮಗೆಲ್ಲ ಗೊತ್ತಿದೆ, ಇದನ್ನ ನಿಲ್ಲಿಸಲಿಕ್ಕೆ ಅಥವಾ ಇದನ್ನು ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ ಅನ್ನುವಂಥ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ಒಂದು ವ್ಯವಹಾರಗಳು ನಡೀತಾ ಇದ್ದೇವೆ. ಎಲ್ಲ ಹಂತದಲ್ಲಿ ಕೂಡ ನಡೀತಾ ಇದೆ. ಆದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅವ್ರು ನಿಭಾಯಿಸ್ತಾರೆ. ಅವ್ರ ಕಡೆ ಬೇರೆ ಸಂಬಳ ಬಿಟ್ಟು ಇನ್ನೊಂದು ಏನೇನೋ ಇರ್ಬೋದು. ಬಟ್ ನಮ್ಮ ಇಲಾಖೆಯಲ್ಲೂ ಕೂಡ ಪ್ರತಿಯೊಂದಕ್ಕೂ ಒಂದು ರೇಟ್ ಬೋರ್ಡ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಇಲಾಖೆಯಲ್ಲಿ DO ಆಫೀಸ್ನಲ್ಲಿ 20,000 ರೂಪಾಯಿ, ಆಮೇಲೆ DDP ಆಫೀಸ್ನಲ್ಲಿ 30,000 ರೂಪಾಯಿ, ಕಮಿಷನರ್ ಆಫೀಸ್ನಲ್ಲಿ 60,000 ರೂಪಾಯಿ, ಈ ರೀತಿ ಒಂದು ರೇಟ್ ಫಿಕ್ಸ್ ಮಾಡಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದು ನಮಗೆ ಬಹಳಷ್ಟು ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ. ಈಗ ನಾವು 12 ತಿಂಗಳು ಪಗಾರ ತಗೊಳ್ತಾ ಇಲ್ಲ. ನಿಮಗೆ ಇದ್ದ ಫ್ಯಾಕ್ಟನ್ನು ನಾನು 30 ವರ್ಷ ಶಿಕ್ಷಕನಾಗಿ ಏನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಒಂದು ಮಂತ್ ಸ್ಯಾಲರಿಯನ್ನು ನಾವು ಇಲಾಖೆ ಖರ್ಚು ಮಾಡಬೇಕು. ಯಾವುದೋ ಒಂದು ಇನ್ಕ್ರಿಮೆಂಟ್ ಇತ್ತು, ಅಪ್ರೂವಲ್ ಇತ್ತು ಅಂದ್ರೆ ನಾವು ಮಾಡಬೇಕು. ಇನ್ನೊಂದು ಮಂತು ಈಗ ಹೆಚ್ಚಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದೊಳಗೆ ನಮ್ಮಲ್ಲಿ ಏನಾದ್ರು ಒಂದು ಸರ್ಕಾರಕ್ಕಿಂತಲೂ ಏಡೆಡ್ ಸಂಸ್ಥೆಗಳು, ಅನ್ಏಡೆಡ್ ಸಂಸ್ಥೆಗಳೇ ಜಾಸ್ತಿ ಇದಾವೆ. ಅಲ್ಲಿ ಇವತ್ತು ಬಿಲ್ಡಿಂಗಿನ ಟ್ಯಾಕ್ಸ್ ತುಂಬಲಿಕ್ಕೆ ಅಥವಾ ಬಿಲ್ಡಿಂಗಿನ ಏನು ರಿಪೇರಿ ಇರ್ಬೋದು, ಸುಣ್ಣ ಬಣ್ಣ ಇರ್ಬೋದು, ಅವೆಲ್ಲವನ್ನ ಶಿಕ್ಷಕರೇ ಕ್ರೋಢೀಕರಣ ಮಾಡಿ ಶಿಕ್ಷಕರೇ ತಮ್ಮ ವೇತನದಲ್ಲಿ ಹಾಕಿ ಮಾಡುವಂಥ ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ. ಮಾಡಲಿಲ್ಲ, ಕೇಳಲಿಲ್ಲ ಅಂದರೆ ಆಡಳಿತ ಮಂಡಳಿಯವರು ರಾಷ್ಟ್ರದಲ್ಲಿದ್ದದನ್ನು ನೋಡಿ ಇನ್ಯಾರೂ ಕೂಡ ಅಲ್ಲ, ಇದು ನಮ್ಮದು ಈ ವೇತನದಲ್ಲಿ ಕೊಡುವಂಥದ್ದು ಈ ಪದ್ಧತಿಯನ್ನು ರಾಜಾರೋಷವಾಗಿ ಮುಂದುವರಿಸ್ಕೊಂಡು ಹೊರಟಿದ್ದಾರೆ ಆಡಳಿತ ಮಂಡಳಿಯವರು. ಇಲಾಖೆಯವರು 1 ತಿಂಗಳು ತಗೊಂತಾರೆ, ಆಡಳಿತ ಮಂಡಳಿಯವರು 1 ತಿಂಗಳು ತಗೊಂತಾರೆ. ಇನ್ನು ಮಕ್ಕಳಿಗಾಗಿ ವಿಶೇಷವಾಗಿ ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಇವತ್ತು ಮಕ್ಕಳೇ ಕಡಿಮೆ ಆಗಿದ್ದಾರೆ. ಮಕ್ಕಳಿದ್ರೆ ಟೀಚರ್ಸು, ಮ್ಯಾನೇಜ್ಮೆಂಟ್ ಅವ್ರು ಹೇಳ್ಬಿಡ್ತಾರೆ, ಮಕ್ಕಳು ತರೋದು ನಿಮ್ಮ ಜವಾಬ್ದಾರಿ. ಸೊ ಅವ್ರಿದ್ರೆ ನೀವಿರ್ತೀರಿ, ನೀವಿದ್ರೆ ನಮ್ಮ ಸಂಸ್ಥೆ ಇರ್ತದೆ. ಅದನ್ನೆಲ್ಲ ಅವ್ರು ಮಾಡೋ ಕೆಲಸನೂ ಕೂಡ ನಮ್ಮ ಮೇಲೆ ಹಾಕಿ ಆ ಮಕ್ಕಳಿಗೆ ಫೀಸ್ ಫ್ರೀ, ಮಕ್ಕಳಿಗೆ ಏನು ಬಟ್ಟೆ ಬರೆ ಅಥವಾ ಬಸ್ ಪಾಸ್ಗಳನ್ನು ಕೂಡ ಶಿಕ್ಷಕರೇ ಮಾಡುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇದೆ. ಸೊ ಹೀಗಾಗಿ ನಮ್ಮ 12 ತಿಂಗಳು ನಾವು ಪಗಾರ ತಗೊಳ್ತಿಲ್ಲ. ಯಾವ 7ನೇ ಸ್ಕೇಲ್ ಆಗಲಿ 8ನೇ ಸ್ಕೇಲ್ ಆಗಲಿ ನಾವು ಅದೇ ಒಂದು ಆರ್ಥಿಕ ಸಮಸ್ಯೆಯನ್ನು ಇವತ್ತು ಎದುರಿಸ್ತಾ ಇದ್ದೀವಿ. ಇದನ್ನು ಮೀರಿ ಶಿಕ್ಷಕರು ಇವತ್ತು ಎಷ್ಟು ಒತ್ತಡದಾಗಿದ್ದಾರೆ ಅಂದ್ರೆ ಕಲಿಸೋದು ಬಿಟ್ಟು ಎಲ್ಲವನ್ನ ನಮ್ಮ ಕಡೆ ತಗೊಳ್ತಾ ಇದ್ದಾರೆ. ಹೀಗೆ ಒಂದು ಗಣತಿ ವಿಚಾರ ಬಂದಾಗ ರಾತ್ರಿ 8:30ಗೆ ವಾಟ್ಸಪ್ನಲ್ಲಿ ಆದೇಶ ಕಳಿಸ್ತಾರೆ, ಬೆಳಿಗ್ಗೆ 10 ಗಂಟೆಗೆ ಟ್ರೈನಿಂಗ್ ಹೇಳ್ತಾರೆ, 1 ಗಂಟೆಗೆ ಕೆಲಸ ಮಾಡ್ಲಿಕ್ಕೆ ಹೋಗಿ ಅಂತ ಒತ್ತಡ ಆಗ್ತಾ ಇದೆ. ಹೋಗ್ಲಿಲ್ಲ ಅಂದ್ರೆ ಅಧಿಕಾರಿಗಳು, ಮೇಲಾಧಿಕಾರಿಗಳು ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಇಡೀ ರಾಜ್ಯದ ದೊಡ್ಡ ಸಮಸ್ಯೆ ಆಗಿಬಿಟ್ಟು ಅಲ್ಲಿ ಒಳಗಡೆ ಹೋದಾಗ ಅದು ಇನ್ನೂ ಸಮಸ್ಯೆಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ಹೇಗೆ ಗಣತಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಎಷ್ಟು ನಿರಾಕರಣೆ, ಏನೇನು ನಡೆದದ ಅದೆಲ್ಲ ಅದರ ಮಧ್ಯದಲ್ಲಿ ನಾವು ನೆಮ್ಮದಿ ಇಟ್ಕೊಂಡು ನಾವು ನಮಗೆ ಸೂಟಿ ಕೊಟ್ಟ ಅವಧಿಯನ್ನು, ರಜೆ ಕೊಟ್ಟ ಅವಧಿಯನ್ನು ಗುಣಮಟ್ಟದ ಶಿಕ್ಷಣದಲ್ಲಿ ಪರಿಣಾಮ ಬೀರ್ತಾ ಇದೆ.
ಇವುಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ನಮ್ಮ ಸಂಘಟನೆ ಈಗಾಗಲೇ ನಾವು ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿಯೂ ಆಗಿ ಪ್ರಮುಖ ಗಂಭೀರ ಸಮಸ್ಯೆಗಳ ಪರಿಹಾರಕ್ಕಾಗಿ ಮನವಿ ಕೊಡ್ತಾ ಬಂದಿವಿ. ಬೆಳಗಾವಿ ಅಧಿವೇಶನ ಇರಲಿ, ಬೆಂಗಳೂರು ಅಧಿವೇಶನ ಇರಲಿ. ಅದ್ರ ಜೊತೆಗೆ ನಾವು ಅನ್ಎಡೆಡ್ ಶಿಕ್ಷಕರು ಬರ್ತಾರೆ, ಇಲ್ಲೇ ಸರ್ಕಾರಿ ಶಿಕ್ಷಕರು, ಏಡೆಡ್ ಶಿಕ್ಷಕರು ಅಂತ. ಅನ್ಎಡೆಡ್ ಶಿಕ್ಷಕರದಂತೂ ಪರಿಸ್ಥಿತಿ ಇನ್ನೂ ಗಂಭೀರದ. 2006ರಲ್ಲಿ ಅವ್ರಿಗೆ ಕನಿಷ್ಠ ಮೂಲ ವೇತನ ಸೇವಾ ಭದ್ರತೆ ಕೊಡಬೇಕು ಅಂತದ. ಬಟ್ ಇವತ್ತು 18-20 ವರ್ಷ ಆದರೂ ಕೂಡ ಯಾರು ಕೂಡ ಆ ಒಂದು ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ. ಅತ್ಯಂತ ಕನಿಷ್ಠ ಅಂದ್ರೆ 10,000 ಒಳಗಡೆ, ಸುಮಾರು 20-30 ವರ್ಷ ಆದವರು. ಇವರು ಏಡೆಡ್ನಲ್ಲಿ ಗೌರ್ಮೆಂಟ್ನಲ್ಲಿ 70-80 ಲಕ್ಷ ಪಗಾರ ತಗೊಳ್ಳುವಾಗ ಅವ್ರು 10,000 ಒಳಗಡೆ ಪಗಾರ ತಗೊಂಡು ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಸಂಪತ್ತಿದೆ. ರಿಸಲ್ಟ್ ಕಂಪೇರ್ ಮಾಡಿದ್ರೆ ಏಡೆಡ್ಗಿಂತ ಸರ್ಕಾರಕ್ಕಿಂತ ಅನ್ಎಡೆಡ್ದವರೇ ಪ್ರಥಮ ಸ್ಥಾನದಲ್ಲಿ ಇರ್ತಾರೆ. ಅಷ್ಟು ರಿಸಲ್ಟ್ ಕೊಡ್ತಾರೆ, ಅಷ್ಟು ವರ್ಕ್ ಅವ್ರಿಗೆ. ಬಟ್ ಪಗಾರ ನೋಡಿದ್ರೆ ಬಹಳ ಕಡಿಮೆ. ಇದ್ದ ಆದೇಶ ಇದೆ, ನಾವು ಇಲ್ಲದನ್ನು ಕೇಳ್ತಾ ಇಲ್ಲ. ಸರ್ಕಾರ ಆದೇಶ ಮಾಡಿದೆ ಅಂದಮೇಲೆ ಅದನ್ನು ಪಾಲನೆ ಮಾಡಬೇಕು. ಕನಿಷ್ಠ ಮೂಲ ವೇತನ ಇವತ್ತು ಪ್ರೈಮರಿ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ 35,000 ರೂಪಾಯಿ, ಹೈಸ್ಕೂಲ್ ಇವತ್ತು ಅಪಾಯಿಂಟ್ಮೆಂಟ್ ಆದ್ರೆ 45,000 ರೂಪಾಯಿ, ಪಿಯುದವರು 60,000 ರೂಪಾಯಿ. ಈ ತರ ಒಂದು ಕನಿಷ್ಠ ಮೂಲ ವೇತನ ಕೊಡಬೇಕು ಅಂತ ಆದೇಶ ಇದ್ದಾಗ ಪಾಲನೆ ಮಾಡ್ತಾ ಇಲ್ಲ. ಹೀಗಾಗಿ ಅನ್ಎಡೆಡ್ ಸ್ಕೂಲ್ನಲ್ಲಿ ಏನು ಟೀಚರ್ಸ್ ಕೆಲಸ ಮಾಡ್ತಾರೆ, ಅವು ಸುಮಾರು ಸ್ಕೂಲ್ಗಳಾಗಿದ್ದಾವೆ. ಇವತ್ತು ಹೆಚ್ಚು ಶಿಕ್ಷಕರು, ಲಕ್ಷಾಂತರ ಶಿಕ್ಷಕರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಈ ರೀತಿಯಾಗಿ ಸರ್ಕಾರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಿಕ್ಷಕರಿಗೆ ಒಂದು ಸಮಸ್ಯೆ ಆದರೆ, ಏಡೆಡ್ ಶಿಕ್ಷಕರಿಗೆ ಒಂದು ಸಮಸ್ಯೆ ಆದರೆ, ಅನ್ಎಡೆಡ್ ಕೂಡ ಒಂದು ಸಮಸ್ಯೆಗಳದಾವ. ಹೀಗಾಗಿ ಆರ್ಥಿಕ ಮತ್ತು ಏನು ಅವ್ರಿಗೆ ಒಂದು ಶಿಕ್ಷಕರಿಗೆ ಏನು ಒತ್ತಡ ಇದೆ, ಅದು ಇವತ್ತು ಸರಿಯಾಗಿ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ನಾವು ವಿಫಲಾಗ್ತಿದ್ದೀವಿ. ಅದಕ್ಕೆ ನಿರ್ಮೂಲನೆ ಮಾಡಬೇಕು ಅಂದಾಗ ಮಾತ್ರ ಇದು ಶಿಕ್ಷಣ ಇಲಾಖೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಅಂಗಡಿಯವರು ಹೇಳಿದ ಹಾಗೆ ನಾವು ಬರೀ ಹೋರಾಟಗಳನ್ನ, ಮನವಿಗಳನ್ನ ಅಥವಾ ಇವುಗಳನ್ನ ಮಾಡದೆ ಶೈಕ್ಷಣಿಕ ಚಿಂತನ ಮಂಥನ, ಗೋಷ್ಠಿಗಳನ್ನ, ಆಮೇಲೆ ಇಂಥ ಶಿಕ್ಷಕರಿಗೆ ಗೌರವಿಸುವಂತ ಕೆಲಸ ಈಗ ಸಮಾಜದವ್ರು ಮಾಡಬೇಕು, ಇಲಾಖೆಯವ್ರು ಮಾಡಬೇಕು, ಸರ್ಕಾರ ಮಾಡಬೇಕು, ಮಾಡ್ತಾ ಇದ್ದಾರೆ. ಬಟ್ ವ್ಯವಸ್ಥೆ ನಿಜವಾಗ್ಲೂ ಯಾರು ಅದಕ್ಕೆ ಏಬಲ್ ಅದಾರ ಅವ್ರಿಗೆ ಪ್ರಶಸ್ತಿಗಳು ಸಿಗ್ತಾ ಇಲ್ಲ. ಯಾರು ಅರ್ಜಿಗಳನ್ನು ಸಲ್ಲಿಸಿಕೊಂಡು ವಸೀಲಿ ಹಚ್ಚಿ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವಂತ ಕಾಲದೇ ನಿಜವಾದ ಪ್ರತಿಭೆಗೆ ಗೌರವ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಏನ್ ಮಾಡಿದೀವಿ, ನಮ್ಮ ಸಂಘಟನೆಯಿಂದ ಬರೀ ಹೋರಾಟ ಅಷ್ಟೇ ಅಲ್ಲದೆ ನಮಗೆ ನಾವು ಗೌರವ ಕೊಡುವಂತ ಒಳ್ಳೆಯವರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನಾವು ಈ ರೀತಿ ಒಂದು ಈಗಾಗಲೇ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ 50 ಜನ ವಿಶೇಷ ಶಿಕ್ಷಕರನ್ನ ಗುರುತಿಸಿ 50 ಮಂದಿಗೆ ನಾವು ಗೌರವಿಸಿದ್ವಿ ಹೋದ ವರ್ಷ. ಈ ವರ್ಷ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿಕೆಂದ ನಾವು ಈ ತರದ ಒಂದು 100 ಜನರಿಗೆ ವಿಶೇಷ ಸೇವೆ ಸಲ್ಲಿಸಿರ್ತಕ್ಕಂಥ ಪಾಠ ಪ್ರವಚನ ಜೊತೆ ಮಕ್ಕಳಿಗೆ ನ್ಯಾಯ ಕೊಡೋದ್ರ ಜೊತೆಗೆ ವಿಶೇಷ ಕೌಶಲ್ಯ ಹೊಂದಿರತಕ್ಕಂಥ ಸಮಾಜಕ್ಕೆ ಏನು ಒಂದು ಮಾದರಿಯಾಗಿರ್ತಕ್ಕಂಥ ಶಿಕ್ಷಕರನ್ನ ಗುರುತಿಸಿ ಒಂದು ಜಿಲ್ಲೆಗೆ 3ರಂತೆ 31 ಜಿಲ್ಲೆ ಸುಮಾರು 90 ಶಿಕ್ಷಕರು ಹಾಗೂ ಒಬ್ಬರು ಏನು ಪದವಿ ಪೂರ್ವ, ಒಬ್ಬರು ಪದವಿ, ಇನ್ನೊಬ್ಬರು ವಿಶ್ವವಿದ್ಯಾಲಯ, ಹೀಗೆ 100 ಶಿಕ್ಷಕರನ್ನ ಗೌರವಿಸುವಂತ ಕಾರ್ಯಕ್ರಮವನ್ನ ಇದೇ 26ರಂದು ರವಿವಾರ ಇದೇ ಸರ್ಕಾರಿ ಕರ್ನಾಟಕ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಗೆಸ್ಟ್ ಬರುವಂತ ಯಾರ್ಯಾರು ಇದ್ದಾರೆ ತಮಗೆ ಈ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಸೊ ಇದು ಸಂಘಟನೆ ವಿಶೇಷವಾಗಿರ್ತಕ್ಕಂಥದ್ದು, ಕಾರ್ಯ ನಿರತ ಒಂದು ಸಂಘಟನೆ. ಇಲ್ಲಿ ಇದಕ್ಕೆ ನಮಗೆ ಒಂದು ಬಲ ಶಕ್ತಿ ಅಂದ್ರೆ ನಮ್ಮ ಸಂಗನಗೌಡ ಪಾಟೀಲರು ಪೋಷಕರಾಗಿ ನಮಗೆ ಬಹಳಷ್ಟು ಹೆಲ್ಪ್ ಸಹಾಯವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತಿನ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಬಹಳ ಬಲ ಬಂದಿದೆ. ನಮ್ಮದು 30 ಜಿಲ್ಲೆಯ ಪದಾಧಿಕಾರಿಗಳು, ಆಮೇಲೆ 30 ಜಿಲ್ಲೆ. ನನ್ನ ಹೆಸರು ಆರ್ ರಂಜನ್ ಅಂತ ಹೇಳಿ, ರಾಜ್ಯಾದ್ಯಂತ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ನೌಕರರ ವಿಭಾಗದ ಕಾರ್ಯಾಧ್ಯಕ್ಷನಾಗಿ 2006ಕ್ಕೆ ರಾಜ್ಯ ಸರ್ಕಾರ ಆದಿತ್ತು. ಈ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸರ್ಕಾರಿ ಹಾಗೂ ಅನುದಾನಿತ ಒಂದು ಮೂಲ ವೇತನ ಏನಿದೆ, ಆ ಮೂಲ ವೇತನ ಕನಿಷ್ಠ ಮೂಲ ವೇತನಕ್ಕಿಂತ ಕಡಿಮೆ ಪಗಾರ ಕೊಡಬಾರ್ದು ಮತ್ತು ಕನಿಷ್ಠ ಮೂಲ ವೇತನ ಅಷ್ಟೇ ಪಗಾರ ಕೊಡಬೇಕು. ಆ ಪಗಾರ ಕೊಟ್ಟಲ್ಲಿ ಮಾತ್ರ ಅಂಥ ಸಂಸ್ಥೆಗಳಿಗೆ ಮಾನ್ಯತೆ ನವೀಕರಣ ನೀಡಬೇಕು ಅಂತೇಳಿ ಸರ್ಕಾರ 2008ಕ್ಕೆ ಆದೇಶ ಮಾಡಿದಾಗಿಯೂ ಅದನ್ನು ಇವತ್ತಿನವರೆಗೆ ಯಾರೂ ಪರಿಪಾಲನೆ ಮಾಡ್ತಾ ಇಲ್ಲ. ಮತ್ತು ಕನಿಷ್ಠ ಮೂಲ ವೇತನ ಮತ್ತು ಸೇವಾ ಭದ್ರತೆ ಅಂದರೆ ಅವರು ಒಂದು ನೇಮಕಾತಿ ಪತ್ರ ಇರ್ಬೋದು, ಒಂದು ಸೇವಾ ಪುಸ್ತಕ ನಿವಾರಣೆ ಇರ್ಬೋದು, ಮತ್ತು ಬ್ಯಾಂಕ್ ಥ್ರೂ ಅವರಿಗೆ ಸರ್ಕಾರ ಹೇಳಿದ ನಿಯಮದ ಪ್ರಕಾರವಾಗಿ ಒಂದು ವೇತನ ಇರ್ಬೋದು, ಕನಿಷ್ಠ ಮೂಲ ವೇತನ, ಇದು ಯಾವುದನ್ನು ಕೊಡಲಾರದೆ ಎಲ್ಲ ಕಾನೂನನ್ನು ಗಾಳಿಗೆ ತೂರ್ತಾ
ನಿಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಇವತ್ತು ಶಿಕ್ಷಣ ಸಂಸ್ಥೆಗಳು ಅದರಲ್ಲೂ ಅನುದಾನ ರಹಿತ ಯಾವ ರೀತಿ ಇವತ್ತು ನಡೀತಾ ಇದೆ, ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ, ಯಾವ ರೀತಿ ಅವರು ವ್ಯಾಪಾರೀಕರಣ ಆಗಿದೆ, ಈ ಕುರಿತು ನಾವು 20 ವರ್ಷದಿಂದ ಇವತ್ತು ಏಡೆಡ್ ಸ್ಕೂಲ್ನವರು, ಸರ್ಕಾರಿ ಶಾಲೆ ಶಿಕ್ಷಕರು ಯಾವ ರೀತಿ ನೆಮ್ಮದಿಯಿಂದ ಪಾಠ ಮಾಡಿ ಒಂದು ಒಳ್ಳೆ ಶಿಕ್ಷಣ ನೀಡ್ತಿದ್ದಾರೆ. ಅದೇ ರೀತಿಯಲ್ಲಿ ಅದೇ ಥರ ಅಷ್ಟೇ ಅವಧಿ ಒಳಗೆ ನಾವು ಅದೇ ಒಂದು ಪದವಿ ಪಡೆದು ನಾವು ಸಹಿತ ಅನ್ಎಡೆಡ್ದವರು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಿರಂತರ ಸ್ವತಂತ್ರ ಆದ ನಂತರ ಇವತ್ತಿವರೆಗೂ ಶೋಷಣೆ ಒಳಗೆ ಕಣ್ಣೀರೊಳಗೆ ಎಲ್ಲರೂ ಕಣ್ಣೀರು ಸುರಿಸುತ್ತಾ ತಮ್ಮ ಸೇವೆನ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಈ ಕುರಿತು ನಾವು ನಿರಂತರ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಅದು ದಯಮಾಡಿ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಥ ಅಂಶಗಳ ಕುರಿತು ದಯಮಾಡಿ ತಮ್ಮ ಎಲ್ಲ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ನಮ್ಮ ಸಂಘಟನೆ ಮಾಧ್ಯಮಗಳು ಈಗಾಗಲೇ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲರೂ ಮಾತಾಡಿದ್ದಾರೆ. ನಮಗೂ ಸಮಯ ಅಭಾವವಾಗುತ್ತದೆ. ದಯಮಾಡಿ ತಾವು 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸಮಾರಂಭ ನಡೆಯುವ ಸ್ಥಳವಾದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಒಳ್ಳೊಳ್ಳೆಯ ಒಂದು ಅತಿಥಿಗಳು ಬರ್ತಾ ಇದ್ದಾರೆ. ಮಾಜಿ ಉಪಲೋಕಾಯುಕ್ತರು ಹಾಗೂ ಮತ್ತು ಇವರು ವಿಧಾನ ಪರಿಷತ್ತಿನ 3 ಜನ ಸದಸ್ಯರುಗಳು ಬರ್ತಾ ಇದ್ದಾರೆ. ಆಮೇಲೆ 2 ಸಚಿವರು ಬರ್ತಾ ಇದ್ದಾರೆ. ದಯಮಾಡಿ ನಾವು ಬಂದು ಶಿಕ್ಷಕರ ಸಮಸ್ಯೆಗಳನ್ನು ಅಲ್ಲಿ ಲೋಕಾಯುಕ್ತರು ಯಾಕೆ ನಾವು ವಿಶೇಷವಾಗಿ ಕರೆದಿದ್ದೀವಿ ಅಂತಂದರೆ, ನಮ್ಮ ಈಗಾಗಲೇ ಅಧ್ಯಕ್ಷರುಗಳಿಂದ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆನೇ ಮಾತಾಡಿ ಶಿಕ್ಷಣ ಇಲಾಖೆಯಲ್ಲಿ ಏನೇನಿದೆ ಅಂತ ತಮಗೆ ಈಗಾಗಲೇ ಗೊತ್ತಿದೆ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ವಿವರವಾಗಿ ಈಗಾಗಲೇ ಹೇಳಿದ್ದಾರೆ. ಆದಷ್ಟು ನಮ್ಮ ಕೈಲಿ ಆದಷ್ಟು ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ಮಕ್ಕಳ ಬಳಿಗೆ ಆ ಭಾವನೆ ಬರಬಾರ್ದು, ಅದು ಹೋಗಲಾಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ನಾವು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೆ ತಮ್ಮ ಬೆಂಬಲ ಇರಬೇಕು. ತಾವು ದಯಮಾಡಿ ಇವತ್ತೂ ಕೂಡ ಅದರ ಸಮಯ ಮತ್ತು ದಿನಾಂಕವನ್ನು ಪ್ರಕಟಿಸಿ ಹೆಚ್ಚಿನ ಶಿಕ್ಷಕರು ಭಾಗವಹಿಸಿ ಸಹಕರಿಸಿ ಅವತ್ತಿನ ದಿವಸ ಕೂಡ ತಾವು ಹಾಜರಿದ್ದು ನಮ್ಮಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಬಗ್ಗೆ ಒಂದು ವಿತರಣೆ ಮಾಡಿದರೆ ಅನುಕೂಲ ಆಗ್ತದೆ ಅಂತ ಹೇಳಿ ತಾವು ವಂದಿಸ್ತೇನೆ.